ಚುನಾವಣೆಯ ಪ್ರಕ್ರಿಯೆಗಳಿಗೆ ವೇಗವನ್ನು ಕೊಡುತ್ತಾ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಗಳು ಮುಗಿದ ನಂತರ ಪ್ರಚಾರದ ಅಭಿಯಾನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಆರಂಭವನ್ನು ಮಾಡ್ತಾ ಇದ್ದೇವೆ. ಈ ಸಾರಿ ಬಿಜೆಪಿ ವಿಶೇಷವಾಗಿ ದೊಡ್ಡ ದೊಡ್ಡ ಸಭೆಗಳಿಗಿಂತ ಹೆಚ್ಚಾಗಿ ಮನೆ ಮನೆಗಳಿಗೆ ತೆರಳುವಂಥ ಕಾರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ 58,000 ಬೂತ್ಗಳಲ್ಲಿ ಏಕಕಾಲದಲ್ಲಿ ಏಪ್ರಿಲ್ 10 ಮತ್ತು ಏಪ್ರಿಲ್ 11ನೇ ತಾರೀಕು ಬೂತ್ ಸಮಿತಿಯ ಸಭೆಗಳನ್ನು ಮಾಡಬೇಕು ಅಂತೇಳಿ ನಾವು ನಿಶ್ಚಯವನ್ನು ಮಾಡಿದೆ. ಬಹುಶಃ ಒಂದು ಚುನಾವಣೆಯ ಇತಿಹಾಸದಲ್ಲಿ 2 ದಿನದ ಅವಧಿಯಲ್ಲಿ 58,000 ಬೂತ್ಗಳಲ್ಲಿ ಒಂದು ರಾಜಕೀಯ ಪಾರ್ಟಿ ಈ ರೀತಿಯಾದಂಥ ಬೂತ್ ಸಮಿತಿಯ ಕಾರ್ಯಕರ್ತರನ್ನು ಅಲ್ಲಲ್ಲೇ ಸೇರಿಸಿ ಚುನಾವಣೆಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು ಬಹುಶಃ ಮೊದಲನೇ ಬಾರಿ. 58,000 ಬೂತ್ಗಳಲ್ಲಿ ಈ ರೀತಿಯಾದಂಥ ಬೂತ್ ಸಮಿತಿಯ ಸಭೆಗಳನ್ನು 10 ಮತ್ತು 11ನೇ ತಾರೀಕು ನಾವು ಮಾಡ್ತಾ ಇದ್ದೇವೆ. ಮೊದಲ ಹಂತದ ಚುನಾವಣೆಗಳು ಎಲ್ಲಿ ನಡೆಯುತ್ತೆ ಅಲ್ಲಿ ಏಪ್ರಿಲ್ 15, ಏಪ್ರಿಲ್ 16 ಮತ್ತು ಏಪ್ರಿಲ್ 17, 15, 16, 17ನೇ ತಾರೀಕು ಮೊದಲ ಹಂತದಲ್ಲಿ ಮನೆ ಮನೆ ಪ್ರಚಾರದ ಕಾರ್ಯಕ್ಕೆ ನಾವು ದಿನಾಂಕವನ್ನು ನಿಶ್ಚಯ ಮಾಡಿದೆ. ರಾಜ್ಯ ಅಧ್ಯಕ್ಷರಿಂದ ಆದಿಯಾಗಿ ಎಲ್ಲ ಗಣ್ಯರು, ಎಲ್ಲ ಜನಪ್ರತಿನಿಧಿಗಳು 15ನೇ ತಾರೀಕು ತಮ್ಮ ತಮ್ಮ ಬೂತ್ಗಳಲ್ಲಿ ಮನೆ ಮನೆ ಪ್ರಚಾರದ ಕಾರ್ಯವನ್ನು ಆರಂಭ ಮಾಡ್ತಾರೆ. ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮತ್ತು ನರೇಂದ್ರ ಮೋದಿಯವರ ಸರ್ಕಾರ 3ನೇ ಬಾರಿ ಯಾಕೆ ಬರಬೇಕು ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡು ಈ 3 ದಿನಗಳ ಕಾಲ ಮೊದಲ ಹಂತದಲ್ಲಿ ಮನೆ ಮನೆ ಪ್ರಚಾರದ ಕಾರ್ಯವನ್ನು ನಾವು ಮುಗಿಸ್ತಾ ಇದ್ದೇವೆ. ಈ ವರ್ಷದ ಚುನಾವಣೆ ನಾವು 3 ವಿಷಯಗಳನ್ನು ಕೇಂದ್ರೀಕರಿಸಿಕೊಂಡು ಈ ಚುನಾವಣೆಗೆ ಮತದಾರರ ಬಳಿ ನಾವು ಹೋಗ್ತಾ ಇದ್ದೇವೆ. ಮೊದಲನೇದು ಸುರಕ್ಷಿತ ಭಾರತ. ನರೇಂದ್ರ ಮೋದಿಯವರ ಅಧಿಕಾರ ಬಂದ ನಂತರ 10 ವರ್ಷಗಳಲ್ಲಿ ಭಾರತ ಯಾವ ರೀತಿ ಸುರಕ್ಷವಾಗಿದೆ, ಭಯೋತ್ಪಾದನಾ ಚಟುವಟಿಕೆಗಳಿಂದ ಮುಕ್ತವಾದಂಥ ದೇಶವನ್ನು ಯಾವ ರೀತಿ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ 10 ವರ್ಷಗಳಲ್ಲಿ ನಮ್ಮ ಸರ್ಕಾರದ ಆಡಳಿತ ವೈಖರಿಯನ್ನು ಜನರಿಗೆ ಮನವರಿಕೆಯನ್ನು ಮಾಡಿಕೊಡೋರಿದ್ದಾವೆ. ಎರಡನೇದು ಸಾಂಸ್ಕೃತಿಕ ಭಾರತ. 10 ವರ್ಷದ ಅವಧಿಯಲ್ಲಿ ದೇಶವನ್ನು ಸಾಂಸ್ಕೃತಿಕವಾಗಿ ಯಾವ ರೀತಿ ಒಂದು ಮಾಡಬಹುದಾಗಿತ್ತೋ ಆ ಎಲ್ಲ ಪ್ರಯತ್ನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಿಜೆಪಿ ಸರ್ಕಾರ ಇವತ್ತು ಯಶಸ್ಸನ್ನು ಕಂಡಿರುವಂಥದ್ದು. ಬಹು ವರ್ಷಗಳ ಕಾಲ ಇದ್ದಂಥ ರಾಮ ಮಂದಿರದ ನಿರ್ಮಾಣದ ಕಾರ್ಯದಿಂದ ಆರಂಭ ಆಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಮಾಜವನ್ನು ಒಂದುಗೂಡಿಸುವಂತಹ ಹಲವು ಸಂಗತಿಗಳಿಗೆ ಒತ್ತನ್ನು ಕೊಡುವಂಥ ಕಾರ್ಯವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿರುವಂಥದ್ದು. ಸಾಂಸ್ಕೃತಿಕ ಭಾರತವಾಗಿ ಭಾರತ ಯಾವ ರೀತಿ ರೂಪುಗೊಳ್ತಾ ಇದೆ ಎನ್ನುವಂಥದ್ದು ಕೂಡ ಎರಡನೇ ವಿಷಯ. ಮೂರನೇದು ವಿಕಸಿತ ಭಾರತ. ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ಆಯಾಮಗಳಲ್ಲಿ ಈ 10 ವರ್ಷಗಳಲ್ಲಿ ನಾವು ಮಾಡಿರುವಂಥ ಕಾರ್ಯಗಳು, ನಮ್ಮ ಅಭಿವೃದ್ಧಿಯನ್ನು ಇವತ್ತು ಎಲ್ಲರೂ ಒಪ್ಪಿಕೊಂಡಿರುವಂಥದ್ದು. ನಮ್ಮೂರಿನ ಶೌಚಾಲಯದಿಂದ ಆರಂಭ ಆಗಿ ಬೇರೆ ಬೇರೆ ಊರುಗಳಲ್ಲಿ ನಿರ್ಮಾಣ ಮಾಡಿರುವಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತನಕ, ನಮ್ಮ ಮನೆಗೆ ಬಂದಿರುವಂಥ ಗ್ಯಾಸ್ ಸಿಲಿಂಡರ್ನಿಂದ ಹಿಡಿದು ಚಂದ್ರಯಾನದ ತನಕ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಭಾರತಕ್ಕೋಸ್ಕರ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಕೆಲಸವನ್ನು ಮಾಡಿದೆ ಎನ್ನುವಂಥದ್ದು. ಈ ರೀತಿ ಸುರಕ್ಷಿತ ಭಾರತ, ಸಾಂಸ್ಕೃತಿಕ ಭಾರತ, ವಿಕಸಿತ ಭಾರತ, ಈ 3 ವಿಷಯಗಳನ್ನು ಇಟ್ಟುಕೊಂಡೇ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ.
ಇದನ್ನು ಎಲ್ಲ ಹಂತಗಳಲ್ಲಿ ಮತದಾರರಿಗೆ ತಿಳಿಸುವಂಥ ಮತ್ತು ಇದನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಗಳಿಗೆ ವೇಗವನ್ನು ಇನ್ನಷ್ಟು ಕೊಡಬೇಕು ಅನ್ನುವ ಕಾರಣಕ್ಕೆ ನಮ್ಮ ಚುನಾವಣಾ ಪ್ರಚಾರಕ್ಕೆ ಕಳೆದ ಬಾರಿ ಸನ್ಮಾನ್ಯ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ಚುನಾವಣಾ ಪ್ರಚಾರದ ಪ್ರಾರಂಭವನ್ನು ಮಾಡಿದರು. ಈಗ ಎರಡನೇ ಹಂತದಲ್ಲಿ ಗೌರವಾನ್ವಿತ ಜಗತ್ತು ಕಂಡಂಥ ಶ್ರೇಷ್ಠ ನಾಯಕ ನರೇಂದ್ರ ಮೋದಿಯವರ ಪ್ರವಾಸ ಕರ್ನಾಟಕಕ್ಕೆ ಏಪ್ರಿಲ್ 14ನೇ ತಾರೀಕು ಬಂದಿದೆ. ಅವತ್ತು ಮಧ್ಯಾಹ್ನ 3 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿಯವರು ಮಾತಾಡಲಿಕ್ಕಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮಂಗಳೂರಿನ ಗೋಲ್ಡ್ ಪಿಂಚ್ ಸಿಟಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ನರೇಂದ್ರ ಮೋದಿಯವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಂಗಳೂರಿಗೆ ಬಂದಂಥ ಎಲ್ಲ ದಾಖಲೆಗಳನ್ನು ಮೀರಿ ಜನರನ್ನು ಸೇರಿಸಬೇಕು ಅನ್ನುವಂಥ ನಿಶ್ಚಯವನ್ನು ಜಿಲ್ಲಾ ಸಮಿತಿ ಮಾಡಿಕೊಂಡಿದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ವಿಜಯ ಸಂಕಲ್ಪ ಸಮಾವೇಶದ ರೂಪದಲ್ಲಿ ಈ ಸಮಾವೇಶ ನಡೆಯುತ್ತೆ. 3 ಗಂಟೆಗೆ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. 5:15ಗೆ ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರು ಭಾಗವಹಿಸ್ತಾರೆ. ಸುಮಾರು 1 ಗಂಟೆಗಳ ಕಾಲ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ಕೂಡ ನಡೆಯುತ್ತಿದೆ. ಮಧ್ಯಾಹ್ನ 3 ಗಂಟೆಗೆ ಮಂಗಳೂರಿನ ಕಾರ್ಯಕ್ರಮ, ಸಂಜೆ 5:15ಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ. ಇದು ಈಗ ಬಂದಿರುವಂಥ ಮೊದಲನೇ ಹಂತದ ನರೇಂದ್ರ ಮೋದಿಯವರ ಕಾರ್ಯಕ್ರಮ. ತನ್ಮೂಲಕ ಇನ್ನಷ್ಟು ಈ ಚುನಾವಣೆಗೆ ಇನ್ನಷ್ಟು ವೇಗವನ್ನು ಕೊಡುವಂಥ ಕಾರ್ಯವನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ. ಸಹಜವಾಗಿ ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರವಾಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೊಸ ಉತ್ಸಾಹವನ್ನು ಕೊಡುತ್ತೆ. ಮತ್ತು ನಾವು 15ನೇ ತಾರೀಕಿನಿಂದ ಮನೆ ಮನೆಗೆ ಪ್ರಚಾರವನ್ನು ಈಗಾಗಲೇ ನಿಶ್ಚಯ ಮಾಡಿರೋದ್ರಿಂದ ಅವರ ಈ ಕಾರ್ಯಕ್ರಮದ ಸ್ಫೂರ್ತಿ ನಮ್ಮ 3 ದಿನದ ಅಭಿಯಾನಕ್ಕೆ ಇನ್ನಷ್ಟು ಹೊಸ ರೂಪವನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿಯ ತನಕ ಅತ್ಯಂತ ನಿಯಂತ್ರಣದಲ್ಲಿದ್ದಂಥ ನಕ್ಸಲ್ ಚಟುವಟಿಕೆಗಳು ಇವತ್ತು ಮತ್ತೆ ಗರಿಗೆದಿರುವಂಥದ್ದು ಒಂದು ಆತಂಕದ ಸಂಗತಿ. ಕರ್ನಾಟಕದಲ್ಲಿ ಉಡುಪಿಯ ಕೆಲವು ಭಾಗಗಳಲ್ಲಿ, ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ, ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ನಕ್ಸಲ್ ಚಟುವಟಿಕೆಗಳು 10-15 ವರ್ಷಗಳ ಹಿಂದೆ ಕಾಣಲಿಕ್ಕೆ ಸಿಕ್ಕಿತ್ತು. ತುಂಬ ಜನ ನಕ್ಸಲರ ದಾಳಿಯಿಂದನೂ ಸಾವನ್ನಪ್ಪಿದ್ರು. ಪೊಲೀಸರ ಎನ್ಕೌಂಟ್ರಿಗೂ ಕೂಡ ನಕ್ಸಲರು ಬಲಿಯಾಗಿದ್ರು. ಅದಾದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣವನ್ನು ಸರ್ಕಾರ ಮಾಡಿತ್ತು. ಆದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ, ಮಡಿಕೇರಿ ಜಿಲ್ಲೆನಲ್ಲಿ ನಕ್ಸಲ್ ಚಟುವಟಿಕೆಗಳು ಮತ್ತೆ ಕಾಣಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಈ ಸರ್ಕಾರದ ಮೃದು ಧೋರಣೆಯೇ ಕಾರಣ ಅಂತ ನಾನು ಅಂದ್ಕೊಳ್ತೇನೆ. ಸಮಾಜ ವಿರೋಧಿ ಶಕ್ತಿಗಳನ್ನು ಗಟ್ಟಿಯಾಗಿ ಸದೆಬಡಿಯುವಂಥ ತೀರ್ಮಾನವನ್ನು ಸರ್ಕಾರ ಮಾಡಬೇಕಾಗಿತ್ತು. ಹಾಗೆ ಮಾಡದಲೇ ಇರುವಂಥ ಪರಿಣಾಮವಾಗಿ ಮತ್ತೊಮ್ಮೆ ಹಳ್ಳಿಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ತೀವ್ರಗೊಳ್ತಾ ಇದೆ. ಇದು ಸಮಾಜದ ಭದ್ರತೆಯ ದೃಷ್ಟಿಯಿಂದ ಬಹಳ ಅಪಾಯದ ಸಂಗತಿ. ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ತಕ್ಷಣ ಇದನ್ನು ನಿಯಂತ್ರಣ ತರಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಮಲೆನಾಡಿನ ಈ ಭಾಗಗಳಲ್ಲಿ ನಕ್ಸಲರ ಇತ್ತೀಚಿನ ಓಡಾಟಗಳು ಸಹಜವಾಗಿ ಸಮಾಜದಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಗೃಹ ಸಚಿವರಾಗಲಿ, ಜಿಲ್ಲಾ ಸಚಿವರಾಗಲಿ ಇದ್ರ ಬಗ್ಗೆ ಇಲ್ಲಿಯ ತನಕವೂ ಕೂಡ ಗಮನವನ್ನು ಹರಿಸದಲೇ ಇರುವಂಥದ್ದು ಕಾಂಗ್ರೆಸ್ಸಿನ ಮೃದು ಧೋರಣೆಯ ಬೆಂಬಲದ ಕಾರಣಕ್ಕೆ ಈ ಚಟುವಟಿಕೆಗಳು ವಿಸ್ತಾರಗೊಳ್ತಾ ಇದೆ. ಇದನ್ನು ಹತ್ತಿಕ್ಕಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಆಗಲೇ ಹೇಳಿದ್ನಲ್ಲ,
ಇಲ್ಲಿಯ ತನಕ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಮೈದಾನದಲ್ಲಿ ನಡೆದಿತ್ತು. ಆ ಎಲ್ಲ ದಾಖಲೆಗಳನ್ನು ಮೀರಿ ಲಕ್ಷಕ್ಕಿಂತ ಹೆಚ್ಚು ಜನ ಬರ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಗುರಿಯನ್ನು ಇಟ್ಟುಕೊಂಡು ಇವತ್ತಿನ ಕೆಲಸ ಕಾರ್ಯಗಳು ಆರಂಭ ಮಾಡ್ತಾ ಇದ್ದೇವೆ. ಸದ್ಯಕ್ಕೆ ದಕ್ಷಿಣ ಕನ್ನಡ. ಒಬ್ಬ ಪ್ರಧಾನಮಂತ್ರಿಗಳು ಎಲ್ಲಿಗೆ ಹೋಗಬೇಕು ಅಂತೇಳಿ ಪಾರ್ಟಿ ನಿಶ್ಚಯ ಮಾಡುತ್ತೆ. ಗೆಲುವು ಸೋಲಿನ ಪ್ರಶ್ನೆ ಅಲ್ವೇ ಅಲ್ಲ ಇದು. ಈ ದಕ್ಷಿಣ ಕನ್ನಡದ ಸಮುದ್ರದ ಅಲೆಗಳು ಉತ್ತರ ಕರ್ನಾಟಕ ತನಕವೂ ಕೂಡ ಹೋಗಬೇಕು. ಹಾಗಾಗಿ ಬಿಜೆಪಿಯ ಗಾಳಿ ಇಲ್ಲಿಂದ ಪ್ರಾರಂಭ ಆಗಬೇಕು ಅಂತ. ಎಸ್ ಸರ್, ಧನ್ಯವಾದ. ಹಾಗೇನಿಲ್ಲ, ಅವ್ರ ನಾಮಪತ್ರಕ್ಕೆ ನಾನು ಹೋಗ್ತಾ ಇದ್ದೇನೆ. ನಾಡಿದ್ದು 12ನೇ ತಾರೀಕು ಅವ್ರ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಸಹಜವಾಗಿ ಯಾವುದಾದ್ರೂ ಅಸಮಾಧಾನಗಳಿದ್ರೆ ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಖಂಡಿತ ನಮ್ಮ ಪಾರ್ಟಿ ಮಾಡುತ್ತೆ. ಎಲ್ಲರ ಜೊತೆಗೂ ಕೂಡ ನಾವು ಸಂಪರ್ಕದಲ್ಲಿದ್ದೇವೆ. ಎಲ್ಲರನ್ನೂ ಈ ಚುನಾವಣಾ ಕಣದಲ್ಲಿ ನಾವು ಇಳಿಸ್ತೇವೆ. ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿದೆ. ಹಾಗಾಗಿ ಸ್ಥಳೀಯವಾಗಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ದೇಶವನ್ನು ಎದುರು ನೋಡಿದಾಗ ದೊಡ್ಡದೊಂದು ಅನ್ಸಲ್ಲ. ಹಾಗಾಗಿ ಎಲ್ಲರೂ ಕೂಡ ಚುನಾವಣಾ ಕಣಕ್ಕೆ ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಅಲ್ಲ, ಎಲೆಕ್ಷನ್ ಸಂಬಂಧವಾಗಲ್ಲ. ಈ ಸರ್ಕಾರ ಬಂದಾಗಿನಿಂದ ಈ ರೀತಿಯಾದಂಥ ಪ್ರವೃತ್ತಿಗಳು. ಮತ್ತೆ ನಕ್ಸಲರದ್ದು ವಾದ ಏನು ಅಂತ ಕೇಳಿದ್ರೆ, ಕೊನೆಗೆ ಅವರು ಚುನಾವಣೆಯನ್ನು ಬಹಿಷ್ಕರಿಸಿ ಅಂತ ಒಂದಿನ ಹೇಳ್ತಾರೆ. ಹಿಂದೆ ಉಡುಪಿನಲ್ಲೂ ಅದೇ ರೀತಿಯಾದಂಥ ಕರಪತ್ರಗಳನ್ನು ಹಂಚಿದ್ದು ನನಗೆ ನೆನಪಿದೆ. ನನ್ನ ಕ್ಷೇತ್ರದಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ನಕ್ಸಲ್ ಚಟುವಟಿಕೆಗಳಿದ್ದಿತ್ತು. ಹಾಗಾಗಿ ಇದು ಸಮಾಜಕ್ಕೆ ಅಪಾಯ. ಧನ್ಯವಾದ.